ಇವತ್ತೇನು ಕಲಬುರಗಿಯಲ್ಲಿ ಬೀದರ್ನಲ್ಲಿ ಈ ದರೋಡೆ ಪ್ರಕರಣಗಳು ನಡೀತಾ ಇದೆ. ಇದಕ್ಕೆ ಪೊಲೀಸರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶ್ರಮ ಮಾಡಿ ಕಲಬುರಗಿಯಲ್ಲಿ ಈಗಾಗಲೇ ದರೋಡೆ ಪ್ರಕರಣ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಆ ಒಂದು ಕಳ್ಳರಿಗೆ ದರೋಡೆಕೋರರಿಗೆ ಬಂಧಿಸಿದ್ದಾರೆ. ಬೀದರ್ನಲ್ಲಿ ಸಹಿತ ಒಂದು ದರೋಡೆ ಆಗಿದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಇದು ಅತ್ಯಂತ ಗಂಭೀರವಾದಂಥ ಒಂದು ಪ್ರಕರಣ. ಪೊಲೀಸ್ ಇಲಾಖೆ ಇದನ್ನು ಭಾಳ ಯಾವುದೇ ಪರಿಸ್ಥಿತಿಯಲ್ಲಿ ದರೋಡೆಕೋರರಿಗೆ ಯಾರೇ ಇದ್ದರೂ ಎಲ್ಲೇ ಇದ್ದರೂ ಅವರನ್ನು ಬಂಧಿಸಿ ಇವತ್ತು ಅವರಿಂದ ದರೋಡೆ ಮಾಡಿದಂಥ ಬಂಗಾರ ಇರ್ಬೋದು, ಹಣ ಇರ್ಬೋದು, ಅದನ್ನು ವಸೂಲಿ ಮಾಡಿ ಅವರಿಗೆ ಅತ್ಯಂತ ಕಠಿಣವಾದಂಥ ಅವ್ರಿಗೆ ಶಿಕ್ಷೆ ಕೊಡುವಂಥ ರೀತಿಯಲ್ಲಿ ಕೊಡಬೇಕು ಅನ್ನುವಂಥದ್ದು ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಪೊಲೀಸ್ ಇಲಾಖೆಯನ್ನು ಹೆಚ್ಚಿನ ರೀತಿಯಲ್ಲಿ ಅವರು ಇವತ್ತು ಭಾಳ ಜಾಗ್ರತೆಯಿಂದ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಕೆಲಸ ಮಾಡಬೇಕಾಗಿದೆ ಅಂತ ಮಾತಾಡ್ತಾರೆ. 3:30 ಪೌಣೆ 4 ಆಗಿತ್ತೇನ್ರಿ. ಒಂದ್ಸಲ ಡೋರ್ ಭಾಳ ದಾಡಲ್ಲ ಅಂತ ಹೇಳಿ ಆವಾಜ್ ಬಂದ್ರಿ. ಒಂದ್ಸಲ ಸ್ಪಾರ್ಕ್ ಆಗಿದ್ವಿ ಆವಾಜ್ ಬಂತು. ಅದು ಆವಾಜ್ ನೋಡಿ ಎದ್ದಿರಿ, ಯಾರೋ ಬಂದಾರ ಅಂತ ಹೇಳಿ ಚೀರಾದ್ರಾಗೇನೆ ಅವ್ರು ಒಳಗೆ ಬಂದ್ರಿ. ಅಷ್ಟು ಮಂದಿ ಬರೋಣ ಗಂಡು ತೋರಿಸಿ ಚಾಕು ತೋರಿಸಿ ಆವಾಜ್ ಮಾಡ್ಬೇಡ್ರಿ, ಗಪ್ಪ ಆಗಿದ್ರಿ. ಕುತ್ತಿಗೆದಾಗಿಂದ ಎಲ್ಲ ಚೈನ್ ತಕೊಂಡ್ರಿ ಫಸ್ಟ್. ಆಮೇಲೆ ಕೈದಾಗ ಕಿವ್ಯಾಗ ಏನೇನವ ಎಲ್ಲ ಕೊಡ್ರಿ ಅಂತ ಹೇಳಿ ಎಲ್ಲ ತಕೊಂಡ್ರಿ. ತಕೊಂಡಿದ್ಮೇಲೆ ಆವಾಜ್ ಮಾಡ್ಲಾಕ್ ಕೊಟ್ಟಿಲ್ರಿ ನಮ್ಗೆ. ಸೀದಾ ಎಲ್ಲೆಲ್ಲಿ ಏನಿಟ್ರಿ ಚಾವಿ ಕೊಡ್ರಿ ಅಂದ್ರೆ ಎಲ್ಲ ಓಪನೇ ಇದ್ದು ರೀ. ಒಳಗೆ ಅಲ್ಮರಿದಾಗ ತಾನೇ ಹೋದ್ರಿ. ಹೋಗಿ ಎಲ್ಲ ಅಲ್ಮರಿಗಿಂದ ಎಲ್ಲ ಬಟ್ಟೆ ಗಿಟ್ಟಿ ಎಲ್ಲ ಕೆಳಗೆ ಹಾಕಿ ಏನೇನು ಗೋಲ್ಡ್ ಇತ್ತು ಒಳಗಿಂದ ಅಲ್ಮರಿಯಾಗ ಅಡುಗೆ ಮನೆಗೆ ಇತ್ರಿ. ಎಲ್ಲ ಅಷ್ಟು ಎಲ್ಲ ತೊಗೊಂಡು ಹೋಗ್ಯಾರ. ಎಷ್ಟಿತ್ರಿ ಗೋಲ್ಡ್ ನಮ್ಮ ತಂಗಿದು ನಂದು ನಮ್ಮ ಮಮ್ಮಿದು ಎಲ್ಲ ಸೇರಿದ್ರೆ ಒಂದು 60-70 ತೊಲಿ ಬಂಗಾರ ಇತ್ತು ರೀ. ಮಾತ್ರ ಬೆಳ್ಳಿ ಸಾಮಾನು ಬಿ ಇನ್ಕ್ಲೂಡಿಂಗ್ ರೀ. ಅಮೌಂಟ್ ಒಂದು ಇವ್ರದೇ 10-20 ಸಾವಿರ ರೂಪಾಯಿ ಇದ್ದಿರ್ಬೇಕ್ರಿ. ನಮ್ದೇನು ಕ್ಯಾಶ್ ಇದ್ದಿಲ್ಲ ರೀ. ಏನೇನು ಯಾವ ಕೃತ್ಯ ಮಾಡ್ಯಾರ, ಏನಾರ ಹೆದರ್ಸೋದು ಏನಾರ ಮಾಡ್ಯಾರ? ಅದೇ ಬಂದಿದ್ದು ತೋರಿಸಿ ನಿಮ್ಮ ಮಗನಿಗೆ ಹೊಡಿತೀನಿ, ಆವಾಜ್ ಮಾಡ್ದಂದ್ರೆ ನಿಮ್ಮ ಮಗನಿಗೆ ಹೊಡಿತೀನಿ ಅಂತ ಹೇಳಿ 2 ಸರಿ ತೋರ್ಸನ್ರಿ. ನಾ ಸ್ವಲ್ಪ ಏನೋ ಇದು ಮಾಡ್ಲತ್ತಿದ್ದ. ಅದ್ರ ಸಲುವಾಗಿ ಅವ್ರು ನೀವು ಆವಾಜ್ ಮಾಡೋದಿಲ್ಲ ಅಂತ ಹೇಳಿ ಇಲ್ಲ ಶೂಟ್ ಮಾಡ್ತೀನಿ ಅಂತ ಹೇಳಿ ಕುಂತಾರೆ. ಹಂಗಾಗಿ ನಾವು ಅದ್ರ ಬಾಯಿ ಮುಚ್ಕೊಂಡೇ ಕುಂತಿದ್ದೇವ್ರಿ ಆಗತನ ಪೂರ್ತಿ. ಲಾಸ್ಟಿಗೆ ಹೋಗೋ ಅವ್ರಿಬ್ಬರು ಹುಡುಗರಿಗೆ ಕರ್ಕೊಂಡ್ ಬಂದಿರ್ರಿ. ಆ ಡೋರ್ನಾಗಿಂದ ಕಿರಾಯ್ದವ್ರು ಇಬ್ಬರು ಹುಡುಗರ್ರಿ. ಅವ್ರಿಬ್ರಿಗೆ ಫಸ್ಟ್ ಕರ್ಕೊಂಡು ಬಂದು ಅವ್ರಿಗೆ ಬಿ ಇಲ್ಲೇ ಕೂಡಿಸಿ ನೀವು ಇಬ್ಬರು ಬಿ ಆವಾಜ್ ಮಾಡೋದಿಲ್ಲ ಅಂತ ಹೇಳಿ ಅವ್ರಿಬ್ರಿ ಅವ್ನ ಕೈಯಾಗಿಂದ ಒಂದು ಇದು ಉಂಗುರ್ ತಕೊಂಡಾರಂತ್ರಿ. ಆ ಹುಡುಗ ಬಾಜು ಅವನಿಗೆ ಬಿ ಗನ್ ತೋರ್ಸ್ಯಾರಂತ್ರಿ. ಆವಾಜ್ ಮಾಡಿದ್ರಂದ್ರೆ ಇಬ್ಬರಿಗೆ ಆಮೇಲೆ ಒಂದು ಉಂಗುರು ತೊಗೊಂಡು ಅವ್ರು ಲ್ಯಾಪ್ಟಾಪ್ ಎಲ್ಲ ಕಸ್ಕೊಂಡು ಆಮೇಲೆ ಲಾಸ್ಟಿನ ಮೊಬೈಲ್ ಬಿ ಫಸ್ಟೇ ತೊಗೊಂಡಾರ್ರಿ. ಮೊಬೈಲ್ ಇವೆಲ್ಲ ಏನೋ ಶಾಣೆತನ ಮಾಡಿದ್ರಿ ಅಂದ್ರೆ ಶೂಟ್ ಔಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಅದಾಗಿಂದಾಗ ಅವ್ರು ನಮ್ಗೆ ಬಾತ್ರೂಮ್ನಾಗೆಲ್ಲ ಹಾಕಿ ಲಾಕ್ ಮಾಡಿ 6 ತನಕ ನೀವು ಯಾರು ಭೀ ಹೊರಗೆ ಬರೋದಿಲ್ಲ. ಪೊಲೀಸರಿಗೆ ಯಾರಿಗಾರ ಏನೋ ಹೇಳೋದಿದ್ರು ಬಿ ಹೇಳ್ತಾರೆ ಅಂತಂದ್ರೆ ನಿಮ್ಗೆ ಶೂಟ್ ಮಾಡ್ತೇವೆ ಅಂತೇಳಿ ಅಂಜಿಸ್ತಾರ್ರಿ. ಒಳಗೆ ಲಾಕ್ ಮಾಡಿ ಒಳಗೆ ಕುಂತಿದ್ದೆ ನಾವು. ಕನ್ನಡ ಮಾತಾಡ್ರಿ? ಅವ್ರು ಹಿಂದಿನೇ ಮಾತಾಡುತ್ತಿರ್ರಿ, ಕನ್ನಡ ಏನಿದ್ದಿಲ್ಲ. ಮುಖಕ್ಕೆಲ್ಲ ಮಾಸ್ಕ್ ಹಾಕೊಂಡಿದ್ರು. ಅವ್ರು ಏನು ಫೇಸ್ ಅಂತೂ ನಾವು ನೋಡಿಲ್ರಿ. ನಾವು ಕೆಳಗೆ ಮಾರಿ ಹಾಕೊಂಡೇ ಕುಂತಿದ್ದೆ. ನಾವು ಯಾರ್ದು ಫೇಸ್ ನೋಡಿಲ್ಲ. ಎಷ್ಟು ಜನ ಇದ್ರಿ? ಒಳಗೆ ಒಂದು 4-5 ಮಂದಿ ಇದ್ರಿ. ಹೊರಗೆ ಎಷ್ಟು ಜನ ಇದ್ರೂ ಗೊತ್ತಿಲ್ಲರಿ. ಒಳಗೆ ಒಂದು 5-6 ಜನ. ಒಳಗೆ ಅಲ್ಮರಿಯಾಗ ನೋಡೋವಿ ಇಬ್ರು ಇದ್ರೇನ್ರಿ. ಹೊರಗೆ ಒಂದು 4 ಮಂದಿ ಇದ್ರು. ನಮಗರ ಗನ್ ಹಿಡ್ಕೊಂಡು ನಿಂತಿದ್ದ ಒಬ್ಬ ಇದ್ದನ್ರಿ. ನಿಮ್ಮ ಮನೆಗೆ ಎಷ್ಟು ಜನ ಇದ್ರಿ ನೀವೆಲ್ಲ? ನಾವು ಮುಗರೇ ಇರ್ತೀರಿ. ನನ್ನ ಮಗ, ನಾನು, ನಮ್ಮ ತಾಯಿಯವರು. 3 ಜನ ಹೆಣ್ಮಕ್ಳು ಇರ್ತೀರಿ? ಮಗು ಒಬ್ಬ? ಮಗ ಒಬ್ಬವ್ರಿ. ನಾವು ಇಬ್ಬರು ಹೆಣ್ಮಕ್ಳು ರೀ. 3 ಜನ ರೀ. ಅಂದ್ರೆ ಫಸ್ಟ್ ನಿಮ್ಮ ಮನೆಗೆ ಬಂದಾರೇನು ಗಿರಾದ್ರ ಮನೆಗೆ? ಫಸ್ಟ್ ನಮ್ಮ ಮನೆಗೆ ಬಂದಾರ್ರಿ. ನಮ್ಮ ಮನೆಗೆ ಬಂದ್ಮೇಲೆ ಆವಾಜ್ ಐತಿಕೆ ನಾ ಏನು ಗಾಬರಿ ಮಾಡ್ದಲ್ರಿ. ಅದಾದ್ಮೇಲೆ ನಮ್ಗೆ ಶುರು ಮಾಡ್ಯಾರ. ಆ ಕಡೆ ಯಾರು ಹೋಗ್ಯಾರ ಗೊತ್ತಿಲ್ರಿ. ಅವ್ರ ಇಬ್ರಿಗೆ ಕರ್ಕೊಂಡು ಬಂದಿರ್ರಿ. ಕರ್ಕೊಂಡು ಬರೋಣ ನಾವೇನು ಅವ್ರ ಸರಿನವ್ರು ಯಾರಂತ ತಿಳ್ಕೊಂಡಿರೋ ಕಿರೇದವ್ರ ಅಂತ ನಾವು ಅನ್ಕೊಂಡಿಲ್ಲ. ಯಾಕಂದ್ರೆ ಕಿರೇ ರೂಮ್ ಅದಾಂಬದೇ ಭಾಳ ಜನ ಗೊತ್ತಾಗಲ್ರಿ. ಅದ್ರ ಬಿ ಅವ್ರಿಗೆ ಹೆಂಗೆ ಗೊತ್ತಾಗ್ಯದ ಗೊತ್ತಿಲ್ಲ. ಅಲ್ಲಿ ಹೋಗಿ ಅವ್ರಿಬ್ರಿಗೆ ಕರ್ಕೊಂಡು ಬಂದಾರಿ. ಅವ್ರಿಗೆ ಚಾಕು ತೋರಿಸಿ ಅವ್ರಿಗೆ ತಂದು ಇಲ್ಲೇ ನಮ್ಮಲ್ಲೇ ಕುಡ್ಸಾರೆ. 5 ಜನ ನಾವು ಮೂಗರು ಪ್ಲಸ್ ಅವ್ರಿಬ್ರು ನಮ್ಮ ಮನೆಗೆ ಕುಂತಿದ್ದೇವ್ರಿ. ಪೂರ್ತಿ ಇಡೀ ಕಳತನ ಮಾಡ್ಕೊಂಡು ಹೋಗುತ್ತಾಗ ನಾವು ಮನೆಗೆ ಇದ್ದೇವ್ರಿ. ನಮ್ಮ ಹಾಲ್ನಾಗೆ ಕುಡ್ಸಾರ. ಕಣ್ಣಿದ್ರೆ ಕಳತನ ಮಾಡ್ಕೊಂಡ್ರಲ್ಲ? ನಮ್ಮ ಎದುರೇ ರೀ. ಒಳಗಿಂದ ಅಲ್ಮರಿಯಾಗೆಲ್ಲ ಅವ್ರು ಏನೇನು ತಗೊಂಡ್ರೆ ನಾವು ಒಳಗೆ ನೋಡಿ ನಾವು ಹಾಲ್ನಾಗೆ ಅಲ್ಲೇ ಬೆಡ್ ಮೇಲೆ ಕುಂತಿದ್ದೇವ್ರಿ. ನನ್ನ ಮಗ, ನಾನು, ನಮ್ಮ ತಾಯಿಯವ್ರು ಬಿ ಅಲ್ಲೇ ಮೂಲಿ ಮೇಲೆ. ಅಂದ್ರೆ ನೀವು ಚಾಕು ಹಿಂಗೆ ಹಚ್ಚಾರಿ? ಇಲ್ಲ, ಚಾಕು ಹಚ್ಚಿಲ್ರಿ. ನೀವು ಆವಾಜ್ ಮಾಡಿದ್ರೆ ಅಂದ್ರೆ ಹೊಡಿತೇವೆ. ಗನ್ ಹೊಡಿತೇವೆ. ನಿನ್ನ ಮಗನಿಗೆ ಇಲ್ಲ ಹೊಡೆದ ಗಿಡದ ಏನು ಮಾಡಿಲ್ರಿ. ಮತ್ತೆ ನನ್ನ ಬ್ಯಾಗ್ ಎಲ್ಲ ಖಾಲಿ ಮಾಡಿ ಬ್ಯಾಗಿನಾಗೆಲ್ಲ ಏನೇನದ ಎಲ್ಲ ಚೆಕ್ ಮಾಡೋರು. ATM ಪರ್ಸಿನಾಗಿಂದ ATM ಎಲ್ಲ ಇಟ್ಕೊಂಡಿದ್ದೆಲ್ಲ ಅವೆಲ್ಲ ತೆಗ್ದು ಕೆಳಗೆ ಚೆಲ್ಲಾಕ ಅವು ಹೊಟ್ಟೆಗೆ ಇಟ್ಕೊಂಡು ಸಾಮಾನು ಏನಾರು ಆವಾಜ್ ಮಾಡ್ತಾರೇನೋ ಅಂತ. ಒಟ್ಟು 5 ಜನ ಇದ್ರು ನೋಡ್ರಿ. ಆ ಕಡೆ ಇಬ್ಬರು ಹೋದ್ರು, ಈ ಕಡೆ ಇಬ್ಬರು ಹೋದ್ರು. ಹೊಸ ಅಲ್ಮಾರಿ ಎಲ್ಲ ಸಾಮಾನೆಲ್ಲ ತೆಗೆಸ್ತಾನ. ನಾವು ಏನೂ ಅಂದಿಲ್ಲ ಸರ್. ನಮ್ದು ಎಲ್ಲ ಕಿವೇನ್ ಬೆಂಡಲ್ಲಿ 2 ತೊಲೆಯಲ್ಲಿ ಹಾಕಿದ್ದು ರೀ. ಉಜ್ಕೊಟ್ಟೆವು. ಯಾರು ನಮ್ಗೆ ಏನು ಬೇಕಂತ ಒಯ್ದಿರಿ. ಅದಕ್ಕೆ ಬಿಟ್ಟರೆ ನಾವು ಬೇರೆ ಮಾತಾಡ್ತೀವಿ. ಅವರು
ಒಂದು ಬಾತ್ರೂಮ್ನಾಗ ನಮ್ಮ ಕೆರೆ ಹುಡುಗರು ಅವ್ರ ಬಳಿ ಒಂದು ಉಂಗುರು ತಗೊಂಡು ಮಕ್ಕಳು ಮೊಬೈಲ್ ಎಲ್ಲ ಆ ಕಡೆ ಬಿಟ್ಟಕ್ಕೆ ಆ ಸೈಡ್ ಲ್ಯಾಪ್ಟಾಪು ಅವು ಎರಡು ಹುಡುಗರಿಗೆ ನಮ್ಗೆ ತಂದು ಲಾಸ್ಟಿಗೆ ಹೋಗೋ ಟೈಮಿಗೆ ಇದು ಬಾತ್ರೂಮ್ನಾಗ ಒಳಗೆ ಲಾಕ್ ಮಾಡಿ ಹೊರಗಿಂದು ಹೊಸು ಲಾಕ್ ಮಾಡ್ಕೊಂಡು ಹಿಂದಿನ ದಿನ ತಟ್ಟಿಗೆ ಲಾಕ್ ಆಗಿರುತ್ತೆ ಬಾತ್ರೂಮ್ನಾಗ ನಮಗೆ ಯಾಕಡೆ ಭೀ ಲಾಕ್ ಮಾಡ್ಬೇಕು ನಾವು ಆದ್ರೆ ಒಳಗೆ ಇದ್ದು ಮತ್ತು ನಮ್ಮ ಮಗಳಿಗೆ ಆಗ್ಬೇಕು ಆಚೆ ಕಡೆ ಎರಡು ರೂಮ್ನಾಗ ಇರ್ತಾರೆ ಅವ್ರಿಗೆ ಒಳಗೆ ಅವ್ರು 6 ತನಕ ನಾವು ಬಾತ್ರೂಮ್ನಾಗ ಇಬ್ಬರು ಹುಡುಗರು ನಮ್ಮ ಕೆರೆ ಹುಡುಗರು ನಾವು ಕೊಂಡೆ ಅದು ಪಾದ ಚೀರದಲ್ಲಿ ಬಾತ್ರೂಮ್ನಾಗ ಒಂದು ಹಿಂಗೆ ಕೊಯ್ದು ಬಿಟ್ಟಿದ್ರು ಅಲ್ಲಿಂದ ಚೀರಿ ಅವ್ರು ಆ ಕಡೆ ನಮ್ಮ ತಂಗಿಯವ್ರಿಗೆ ಕರೆದೇವ್ರಿ ಯಾಕೋ ಕೆಡ್ಸ್ಕೊಳತ್ತಿರ ಹೆಣ್ಮಕ್ಳು ಬೆಳೆ ಸವಾಲ್ ಹೊಂಟದಂದ್ರೆ ಆ ಕಡೆ ಬಾಜುದವ್ರಿಗೆ ಕರೆದೇವ್ರಿ ಮುನಿ ನಿಮ್ಗೆ ಮಗನಿಗೆ ನೀವು ಅವಾಜ್ ಮಾಡಿದ್ರಿ ಹೊರಗೆ ಏನಾರು ಬಂದು ಅವಾಜ್ ಆಯಿತು ಅಂದ್ರೆ ನೀವು ಶೂಟ್ ಮಾಡೋದು ಚುಪ್ಪಿರ್ಬೇಕು ಇಲ್ಲೇ ಇರ್ಬೇಕು ನೀವು 6:30 8 ತನಕ ಹೊರಗೆ ಬರಬೇಡ್ರಿ ನಾವು ಸರ್ ನಮಸ್ಕಾರ ರೀ ನೀವು ನಮ್ಮ ಪ್ರಾಣ ಬಿಡ್ರಿ ನೀವು ಏನಿದೆ ವೈರಿ ಅಂತ ನಾವು ಅದ್ರದ್ದೇನೋ ನಮ್ಮ ತಲೆಗೆ ಇದ್ದಿಲ್ಲ ಮೈಮೇಗಿಂದ ಇದ್ದಿದ್ದು ಈ ಮೂವರು ಹೆಣ್ಮಕ್ಳು ಮಕ್ಕಳು ಫ್ಯಾಮಿಲಿ ಅಂದ್ಮೇಲೆ ಅವು ಮತ್ತು ಮನುಷ್ಯಾಗ 20 ನಾವು ಎಷ್ಟು ಮಾಡಿರ್ತಾರೆ ಇಷ್ಟು ಅವ ಅಂತೇಳಿ ಇಟ್ಟು ಬಂಗಾರ ಅಂದಾಜಿಗೆ ಒಂದು ನೋಡು ಸಾಮಾನ್ಯ 5 ತೊಲಿಯು ಸಾಲ ನಮ್ಮ ಲಾಕೆಟ್ಗಳು ಕೂಸಿನ ಉಂಗುರು 3-4 ಕಿವಿಯಂಜು ಒಂದು ಬೆಳ್ಳಿ ತಟ್ಟಿ ಒಂದು ಚದುರಿದು ಬೆಳ್ಳಿ ತಟ್ಟಿ ಸಣ್ಣ ಸಣ್ಣ ಇಷ್ಟಿಟ್ಟು ಹಾಲು ಕುಡಿಯೋ ನೀರು ಕುಡಿಯೋ ಬೆಳ್ಳಿ ಸಾಮಾನು ಅವೆಲ್ಲ ತೆಗೆದು ಮನೆಗೆಲ್ಲ ನೋಡಿ ಸರ್ ನಮಗೆಲ್ಲಕ್ಕಿಂತ ಮೇನ್ ಅದು ನಾವು ಒಂದೇ 3 ಮಕ್ಕಳದು 4 ಜನ ಮಕ್ಕಳದು ಬಂಗಾರ ಅಂದರೆ ಎಷ್ಟು ಏನು ಹೆಸರು ಅಂದ್ರೆ ನನ್ನ ಹೆಸರು ಪಾರ್ವತಿ ಇವ್ರ ತಾಯಿ ಹಾಂ ನನ್ನ ಮಗ ನಿನ್ನ 6 ಗಂಟೆಗೆ ಹೋದ್ರು ಸರ್ ಬೆಂಗಳೂರ್ದಾಗ ಇರ್ತಾನೆ ನನ್ನ ಮಗ ನಿನ್ನ ಅವನು 8 ದಿನ 1 ವಾರ ಇರ್ತಾರೆ ಅವ್ರು ಏನಾರ ಅಂದಾಜು ನೋಡ್ಕೊಂಡು ಗಾಳಿಗಂತೆ ಸೋಕೊಂಡ ಮೇಲೆ ಒಂದು 2-3 ದಿನ ತೆರ್ಕೊಂಡು ಬಾಳಿದ್ರು ಅದಕ್ಕೆ ನಾವು ಏನಾರು ನೋಡಿ ಮಾಡಿ ಈಗ 15 ವರ್ಷ ಸರ್ ಒಂದು ಚಮಚನೂ ನಮ್ಗೆ ನಮ್ಮ ಮಳೆ ಗಾಡಿ ಮೇಲೆ ರೋಡ್ ಮೇಲೆ ಇಡ್ತಾರೆ ನಮ್ಮ ಕೆರೆದು ಗಾಡಿ ಹೊರಗೆ ಇಡ್ತಾರೆ ಏನೇನು ಹೋಗಿಲ್ಲ ಸರ್ ಹೊರಗೆಲ್ಲ ಕಾರ್ ತೊಗೊಂಡು ಏನು ನೋಡಿಲ್ಲ ರೀ ಹೊರಗಿನ ನಮಗೆ ಬರೇ ಗೊತ್ತಿರಲಿಲ್ಲ ಸರ್ ಹೊರಗೆ ಸೀದಾ ಬಂದಿರೋದು ಒಳಗೆ ಸೀದಾ ಬೇರೆ ಅದು ಒಮ್ಮೆ ಅವಾಜ್ ಆಗೋಣ ಒಮ್ಮೆ ಬೆಂಕಿ ಬಂದಂಗೈತ್ರಿ ಈ ಗ್ಲಾಸ್ ಒಳಗಡೆ ಹೆಂಗೆ ಪುಡಿ ಅವಾಜ್ ಬರ್ತದೆ ಹಾಗೆ ಗಾಳಿ ಧೂಳಿ ಮಧ್ಯಾಹ್ನದಾಗ ಬಿಡ್ತದ ಅಂತೇಳಿ ಅದ್ರ ಸಲುವಾಗಿ ಏನಾರು ಕಿಟಕಿನಿ ಗ್ಲಾಸೇ ಹೊಡೆದವೇನೋ ತಡಿತಿರ್ತೀರಿ ಹಾಂ ಹಾಲಿನಾಗ ನಾವು ಕುರ್ಚಿ ತೊಗೊಂಡು ಟಿ ವಿ ನೋಡ್ಕೊತಾ ಕೆಳಗೆ ಇದು ನಸ್ಕಿನಾಗ ಎಷ್ಟು ಗಂಟೆ ರೀ ಇದು 3:30 ಫೋನ್ ಐತೆ ಹ್ಞೂ